ಹೋಗಿದ್ವಿ, ಕೃಷಿ ಮಂತ್ರಿ ಏನಪ್ಪ ಗುಡ್ಡೆ ಹಾಕ್ತೇನೆ ನೀನು. ಕುಮಾರಣ್ಣವರಿಗೆ ಬೆಂಬಲ ಬೆಲೆ ಕೊಡಿಸಿದ್ರು. ಇವತ್ತು ನೀವು ಯೋಚನೆ ಮಾಡ್ರಿ, ಜನಗಳು ಎಲೆಕ್ಷನ್ ಬಂದಾಗ ಹೆಂಗ್ ಬೇಕಾದ್ರೆ ಮಾಡ್ಕೊಂಡ್ಬಿಡ್ತೀರಿ. ನಮ್ ಕಾಲದಲ್ಲಿ 15,000 ರೂಪಾಯಿ ಕಟ್ಟಿದ್ರೆ ಅದ್ ಎಷ್ಟಾರ ದುಡ್ಡಾಗ್ಲಿ, ಸರ್ಕಾರದ ದುಡ್ಡು ಹಾಕ್ಸಿ ನಿಮ್ಗೆ ಟ್ರಾನ್ಸ್ಫರ್ ಕೊಡಿಸ್ತಾ ಇದ್ವಾ? ಇವತ್ತೆಷ್ಟಪ್ಪ ಕೊಡ್ಬೇಕು? ಲಂಚ ಕೊಡ್ಬೇಕು. ದುಡ್ಡಿಗೆ ಯಾವ್ದಾರ ಮಾರ್ಕೊಂಡ್ರೆ ಏನಂತಾರೆ ಅದಕ್ಕೆ? ಏನು ಅಂತ ಹಿಂಗ ಅನ್ನೋದು ತಪ್ಪ ನಂದದು. ರಾಜಕೀಯ ವ್ಯಭಿಚಾರಿ ಅಂತ ಅಂದ್ರು ಅಲ್ವೇಂದ್ರಿ? ಏನಕ್ಕೆ ಈ ಪಕ್ಷ ಏನ್ ಮಾಡಿದ್ ನಿನ್ಗೆ? ಏನ್ ಕೊಟ್ಟಿರ್ಲಿಲ್ಲ? ಯಾಕೆ ದುಡ್ಡುಗೋಸ್ಕರ ರಾಮಮೂರ್ತಿಗೆ ಓಟ್ ಹಾಕ್ದೆ? ಯಾಕೆ ಪಕ್ಷಾಂತರ ಮಾಡಿದೆ? ಅದನ್ನ ಹೇಳ್ಬೇಕಲ್ವಾ? ಕೇಳಿದ್ರೆ ಅದು ಇದು ಕತೆ. ಏನ್ ಕುಮಾರಸ್ವಾಮಿ ತಾನು ರಾಜಕೀಯ ಕಳಿಬೇಕಂದ್ರಿ? ಯಾರಿಂದ ಕಲ್ತಪ್ಪ? ಭಾಷಣ ಬರ್ಕೊಡ್ತಿದಾರೆ ನಿನ್ಗೆ ನಾಮದಲ್ಲಿ ಗಡ್ಡ ಬಿಟ್ಕೊಂಡು. ನಮ್ಮ ಮುಸಾಫಿರ್ ಕಾಲದಿಂದ ನಮ್ಮ ಎದುರು ಮನೆ ನಮ್ಗೆ ಗೊತ್ತಿಲ್ವಾ? ಈ ಕತೆಗಳು ಹೇಳ್ಬೇಕಾ ನೀವು? 6-7ನೇ ತಿಂಗಳು ನಡೀತಾ ಇದೆ. ಆ ಜಾಗದಲ್ಲಿ ರಸ್ತೆ ಮಾಡಕ್ಕೆ ಈಗ ಯಾಕೆ ಓಟಿದ್ದಾರೆ? ಅದು ಪ್ರೈವೇಟ್ ಪ್ರಾಪರ್ಟಿ, ಅಲ್ಲೇ ಸರ್ಕಾರದ ರಸ್ತೆ ಇಲ್ಲ. ಅಲ್ಲಿಗೆ ಏನಕ್ಕೆ ಟೆಂಡರ್ ಕರೆದಿದ್ದಾರೆ? ಇದೆಲ್ಲ ಉದ್ದೇಶ ದುಡ್ಡು ಹೊಡಿತಕ್ಕಂಥ ಉದ್ದೇಶ ತಾನೆ, ಬಿಲ್ ಬರ್ಕೊಡ್ತಕ್ಕಂಥ ಉದ್ದೇಶ ತಾನೆ. ಇಂಥ ತಪ್ಪುಗಳನ್ನ ತಿಳಿತಾ ಇದ್ದೀವಿ. ಜೊತೆಗೆ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಆಗ್ತಾ ಇರ್ತಕ್ಕಂಥ ಎಲ್ಲ ಕಷ್ಟಗಳನ್ನ ಕೊಡ್ತಾರೆ. ಇವಾಗ ನೀವು ಜಿಯಾಲಜಿಸ್ಟ್ ಏನು ಗಣಿ ವಿಜ್ಞಾನ ಇಲಾಖೆ ಇದೆ, ಅಲ್ಲಿ ಗುರುತಿಸಿ ನಮ್ಮ ಕಾರ್ಯಕರ್ತರಿಗೆ, ನಮ್ಮ ನಾಯಕರಿಗೆ ತೊಂದರೆ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ. ಎಲ್ಲರೂ ಅದ್ರ ಜೊತೆಗೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಸಹ ತೊಂದರೆ ಆಗ್ತಾ ಇದೆ. ಇನ್ನಂತೂ ನೀವು ತಾಲೂಕು ಆಫೀಸು ಮತ್ತೆ ಪೊಲೀಸ್ ಸ್ಟೇಷನ್ಗಳು ಅಂತೂ ಕೇಳಂಗೆ ಇಲ್ಲ. ಅದೆಲ್ಲ ಕಾಂಗ್ರೆಸ್ ಕಚೇರಿಗಳ ಕೂತಿದ್ದಾರೆ. ಅದು ಮುಂದಿನ ದಿನಗಳಲ್ಲಿ ಯಾವ ಅಧಿಕಾರಿಗಳು ಶಾಮೀಲಾಗಿ ಏನೇನು ಇವ್ರ ಜೊತೆ ಸೇರಿಕೊಂಡು ಕಾನೂನು ಬಾಹಿರ ಕೆಲಸಗಳು ಮಾಡ್ತಾರೆ, ಅದು ಅನುಭವಿಸ್ತಕ್ಕಂಥ ಅದು ಇದ್ದೇ ಇರ್ತದೆ. ಅದು ಅನುಭವಿಸ್ತಾರೆ ಇವತ್ತೆಲ್ಲ. ಸರ್, ಪಕ್ಷ ಸಂಘಟನೆ ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.